ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾಗರ ಪಂಚಮಿ ಹಬ್ಬಕ್ಕೆ ಯಾವೆಲ್ಲ ಉಂಡಿಗಳು ಕಟ್ತಾ ಇದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಯಾರು ಎಲ್ಲಿ ಮಿಸ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಹಾಗೆ ಸ್ಪೆಷಲ್ ಅಂದರೆ ಜೋಳದಿಂದ ಹಳ್ಳು ಉರಿತಾ ಇದ್ದೀವಿ, ಅದು ಕೂಡ ತುಂಬ ಸ್ಪೆಷಲು. ಹಾಗೆ ಇನ್ನೂ ಒಂದು ಉತ್ತಿನ ಮಣ್ಣಿಂದ ನಾಗಪ್ಪನ ಹೇಗೆ ಮಾಡೋದು ಅಂತ ಕೂಡ ನಮ್ಮ ಮನೆಯವರು ಈ ವಿಡಿಯೋದಲ್ಲಿ ತೋರಿಸ್ತಾರೆ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾಗರ ಪಂಚಮಿ ಬಂತು, ನಾಗರ ಅಮಾವಾಸ್ಯೆ. ನಮಗೆ ದೊಡ್ಡ ಹಬ್ಬ ಇದು ನಾಗರ ಅಮಾವಾಸ್ಯೆ. ಊರ ಕಡೆ ಎಲ್ಲ ತುಂಬ ಗ್ರ್ಯಾಂಡ್ ಆಗಿ ಆಚರಿಸ್ತೀವಿ. ಇಲ್ಲೆಲ್ಲ ಅಷ್ಟೇ ಸಿಂಪಲ್ ಆಗಿ. ನಾಗರ ಅಮಾವಾಸ್ಯೆಗೆ ಮೇನ್ ಬೇಕಿರೋದು ಉಂಡಿಗಳು. ಮೇನ್ ಅಂದ್ರೆ ತಂಬಿಟ್ಟು, ಹಾಗೆ ಎಲ್ಚಿಗ್ಲಿ, ಶೇಂಗಾ ಉಂಡಿ ಮಾಡ್ತಾರೆ. ಇಷ್ಟನ್ನು ಮಾಡ್ತೀನಿ ನಾನು. ಈ ಸರಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಹೆಸರುಂಡಿನ. ನೋಡೋಣ ಹೆಂಗ್ ಬರುತ್ತೆ ಅಂತ. ಹೆಸರುಂಡಿ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ಯಾರು ಎಲ್ಲಿ ಮಿಸ್ ಮಾಡ್ದಂಗೆ ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ನಾನಿಲ್ಲಿ ಹೆಸರು ಬೇಳೆ ಅಲ್ಲ, ಹೆಸರು ಕಾಳು ತಗೊಂಡು ಬ್ರೌನ್ ಕಲರ್ ಆಗಷ್ಟು ಫಸ್ಟ್ ಹುರ್ಕೋಬೇಕು. ಅದನ್ನ ಹುರಿದಿದ್ದಾದ್ಮೇಲೆ ತಣ್ಣಗಾದ್ಮೇಲೆ ನಾವು ಮಿಷಿನಿಗೆ ತಗೊಂಡೋಗ್ಬೇಕು. ಅಲ್ಲಿ ಒಂದರಲ್ಲಿ ಎರಡು ಮಾಡಿ ಫಸ್ಟ್ ಕೊಡ್ತಾರೆ. ಅದನ್ನ ಮರದಲ್ಲಿ ಕ್ಲೀನಾಗಿ ನಾವು ಕೇರಬೇಕು. ಕೇರಿದ್ರೆ ಎಲ್ಲ ಸಿಪ್ಪೆ ಹೋಗುತ್ತೆ. ಆಮೇಲೆ ಇನ್ನೊಂದ್ಸರಿ ಅದನ್ನ ಹಿಟ್ಟು ಹಾಕ್ಸ್ಕೊಂಡು ತಗೊಂಡ್ಬರ್ಬೇಕು. ಈ ಥರ ಆದ್ರೆ ಹಿಟ್ಟು ನೋಡ್ಬೋದು ನೀವು, ಬೆಳ್ಳಗೆ ಬರುತ್ತೆ. ನಾವು ಹಂಗೆ ಹಾಕ್ಸ್ಕೊಂಡು ಬಂದರೆ ಅದು ಫುಲ್ ಹಸ್ರು ಇರುತ್ತೆ. ಉಂಡಿ ಕೂಡ ಹಾಗೆ ಹಸ್ರು ಬರುತ್ತೆ, ಅಷ್ಟು ಚೆನ್ನಾಗಿ ಅನ್ಸಲ್ಲ. ನಾವು ಹೆಂಗೆ ಉರಿಯೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಕ್ಲೀನಾಗಿ ಬ್ರೌನ್ ಆಗಂಗೆ ಹುರ್ಕೊಂಡ್ರೆ ಹಿಟ್ಟು ಗಮ್ ಅಂತ ಬರುತ್ತೆ. ಎಷ್ಟಂದ್ರೆ ಇದರಿಂದ ಒಂದು 10 ಕಪ್ ತಗೊಂಡಿದ್ದೀನಿ. ಸಕ್ಕರೆ ನಮಗೆ ಎಷ್ಟು ಬೇಕು ಅಷ್ಟು ಸ್ವೀಟ್ ಹಾಕ್ಕೋಬಹುದು. ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬಹುದು, ಇಲ್ಲ ಮೀಡಿಯಂ ಇರಲಿ ಅಂದ್ರೆ ಒಂದು 6 ಕಪ್ 7 ಕಪ್ ಹಾಕ್ಕೋಬಹುದು. ಮೀಡಿಯಂ ಸ್ವೀಟ್ ಬರುತ್ತೆ. ನಾನಿಲ್ಲಿ 7 ಕಪ್ ಸಕ್ಕರೆ ತಗೊಂಡಿದ್ದೀನಿ. ಸಕ್ಕರೆ ಜೊತೆನೇನೆ ಯಾಲಕ್ಕಿ ಮಿಕ್ಸ್ ಮಾಡಿ ಹಾಕೊಂಡಿದ್ದೀನಿ. ಹಂಗಾಗಿ ಅದೇನು ಸಪ್ರೇಟ್ ಇದು ಮಾಡಲ್ಲ. ಇದರಲ್ಲೇನೆ ಸಕ್ಕರೆ ಪುಡಿ ಮಾಡುವಾಗನೇ ಏಲಕ್ಕಿ ಹಾಕಿ ರೆಡಿ ಮಾಡಿದ್ದೀನಿ. ಬನ್ನಿ, ಈಗ ತುಪ್ಪ ನಾನು ಕಾಸ್ಕೊಂಡಿದ್ದೀನಿ, ತೋರಿಸ್ತೀನಂತೆ. ಇದಕ್ಕೆ ಮೇನ್ ಜಾಸ್ತಿ ತುಪ್ಪ ಬೇಕು. ಅಂದ್ರೆ ಒಂದೇ ಸಲ ಜಾಸ್ತಿ ಕಾಸ್ಕೊಂಡು ಹಾಕ್ಬಾರ್ದು, ಸ್ವಲ್ಪನೇ ಹಾಕಬೇಕು. ಹಂಗಾಗಿ ನಮಗೆ ಫಸ್ಟ್ ಇಷ್ಟು ತಗೊಂಡಿದ್ದೀನಿ. ಇದರಿಂದ ಒಂದು 2 ಗ್ಲಾಸ್ ತುಪ್ಪನ ಕಾಸಿದ್ದೀನಿ. ಮತ್ತೆ ಆಮೇಲೆ ಇನ್ನೂ ಎಷ್ಟು ಬೇಕಷ್ಟು ನೋಡ್ಕೊಂಡು ಮತ್ತೆ ಕಾಸಿ ಮತ್ತೆ ಮಿಕ್ಸ್ ಮಾಡಿ ಹಾಕ್ಕೊಂತೀನಿ. ಬನ್ನಿ ಫ್ರೆಂಡ್ಸ್, ಈಗ ಹೆಸರುಂಡಿ ಮಾಡೋಣ. ಬಟ್ ನಮ್ಮ ಮನೆಯವ್ರಿಗೆ ಹೆಸರು ಯಾವುದೇ ಆಗಲಿ ಉಂಡಿಗಳು ಜಾಸ್ತಿ ತುಂಬಾನೇ ಇಷ್ಟ. ಅವಾಗ ಮಾಡ್ತಾ ಇರ್ತೀನಿ. ಈಗ ಮೇನ್ ನಾಗರ ಅಮಾವಾಸ್ಯೆಗೆ ಉಂಡಿಗಳ ಹಬ್ಬ ಅಂದ್ರೆ ನಾಗರ ಪಂಚಮಿ ಹಾಗೆ ಶಿವರಾತ್ರಿ. ಇವೆರಡು ಹಬ್ಬಕ್ಕೂ ಕಂಪಲ್ಸರಿ ಉಂಡಿ ಮಾಡಿ ಎಡೆ ಮಾಡಬೇಕು ದೇವರಿಗೆ. ಬನ್ನಿ ಫ್ರೆಂಡ್ಸ್, ಈಗ ಹೆಸರು ಉಂಡಿ ಮಾಡೋದು ತೋರಿಸ್ತೀನಂತೆ. ಈ ಸಕ್ರೆ, ಈ ಹೆಸರು ಹಿಟ್ಟಿಗೆ ಫಸ್ಟ್ ಕ್ಲೀನಾಗಿ ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಬೇಕು. ಗಮ್ ಅಂತ ಇದೆ ಸಕ್ಕರೆ. ಇದರಲ್ಲೇ ಏಲಕ್ಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಇದು ಸಾಕಾಗಲ್ಲ, ಬೇರೆ ಇನ್ನೊಂದು ತಗೊಳ್ತೀನಿ ದೊಡ್ಡದು. ಇದನ್ನ ಸ್ವೀಟ್ ನೋಡ್ಬೋದು ನೀವು. ಒಂದ್ ಸ್ವಲ್ಪ ಬಾಯಲ್ಲಿ ಹಾಕೊಂಡು ತಿಂದು ನೋಡಿ. ಇನ್ನೂ ಸ್ವಲ್ಪ ಸಕ್ಕರೆ ಬೇಕಂದ್ರೆ ಮಿಕ್ಸ್ ಮಾಡ್ಕೋಬಹುದು. ನಾನು ಎಕ್ಸ್ಟ್ರಾ ಸಕ್ಕರೆ ಪುಡಿನ ಇಲ್ಲಿ ಇಟ್ಕೊಂಡಿದ್ದೀನಿ, ಆಮೇಲೆ ನೋಡಿ ಹಾಕೊಳ್ಳೋಣ ಅಂತ. ಫಸ್ಟ್ ಒಂದು ಸ್ವಲ್ಪ ಟೇಸ್ಟ್ ನೋಡ್ತೀನಿ. ಈ ತರ ಕಲಸಿಟ್ಟು ಮತ್ತೆ ನಮಗೆ ಬೇಕಂದಾಗೆ ಆಮೇಲೆ ತುಪ್ಪ ಹಾಕಿ ಉಂಡಿ ಕಟ್ಕೋಬಹುದು ನಾವು. ಈ ಒಂದೇ ಟೈಮ್ ಇಷ್ಟು ಕಟ್ಟಕ್ ಆಗಲ್ಲ ಅಂದ್ರೆ ಇದೇನ್ ಜಾಸ್ತಿ ಆಗಲ್ಲ. ಒಂದು 20 ಉಂಡಿ ಆಗುತ್ತೆ ದೊಡ್ಡದಾದ್ರೆ. ಚಿಕ್ಕದಾದ್ರೆ ಒಂದು 30 ಮಾಡ್ಕೋಬಹುದು. ಅಂದ್ರೆ ಇದಕ್ಕೆ ತುಪ್ಪ ಜಾಸ್ತಿ ಬೇಕಾಗುತ್ತೆ. ಇಲ್ಲಿ ಇಷ್ಟು ತಗೊಂಡಿದ್ದೀನಿ ನಾನೀಗ ಸದ್ಯಕ್ಕೆ. ಬಿಸಿ ತುಪ್ಪ ಇನ್ನೂ ಸ್ವಲ್ಪ ಬಿಸಿ ಮಾಡ್ಕೊಂಡು ಫ್ರೆಂಡ್ಸ್ ಇಲ್ಲಿ ತುಪ್ಪ ಹಾಕ್ಯಂತ ಇದ್ದೀನಿ.
ಇದಕ್ಕೆ ಎಷ್ಟು ತುಪ್ಪ ಹಾಕ್ತೀವಿ ಅಷ್ಟು ಉಂಡೆ ಚೆನ್ನಾಗಿ ಕಟ್ಬೋದು ನಾವು. ಕಡಿಮೆ ತುಪ್ಪ ಆಯ್ತಂದ್ರೆ ಉಂಡೆ ಒಡೆದೋಗುತ್ತೆ. ಹೊರಗಡೆ ತಗೊಂಡ್ಬಂದು ತಿನ್ನಕ್ಕಿನ ಈ ಥರ ಮನೆಯಲ್ಲೇ ನಾವೇ ಹೆಲ್ದಿ ಆಗಿರೋಂಥದ್ದು ಉಂಡೆ ಅವಲಕ್ಕಿನ ಮನೆಯಲ್ಲೇ ಮಾಡಿ ಕೊಡ್ಬೋದು. ನಾನು ಆದಷ್ಟು ಜಾಸ್ತಿ ಮನೆಯಲ್ಲೇ ಮಾಡ್ತೀನಿ. ಫ್ರೆಂಡ್ಸ್ ನೋಡ್ಬೋದು, ಇಲ್ಲಿ ಕ್ಲೀನಾಗಿ ಈ ಥರ ಮಾಡ್ಕೋಬೇಕು ನಾವು. ಕ್ಲೀನಾಗಿ ಹಿಂಗೆ ಮಾಡ್ಕೊಂಡ್ರೆ ಅದು ಎಲ್ಲನೂ ಕಲಿಯುತ್ತೆ. ತುಪ್ಪ ಹಾಗೆ ಹಿಟ್ಟು. ನಮ್ಮ ಮನೆಯವರು ಉಂಡೆ ಪ್ರಿಯರು. ನಮ್ಮ ಅತ್ತೆ ಜಾಸ್ತಿ ಉಂಡಿಗಳು ಸ್ನ್ಯಾಕ್ಸ್ ಮಾಡ್ತಾ ಇರ್ತಾರೆ. ಅವರಷ್ಟು ನಾವು ಮಾಡಲ್ಲ, ಬಟ್ ಮಾಡ್ತೀನಿ ನಾನು. ಸಾಯಂಕಾಲ ಉಂಡೆ ಅವಲಕ್ಕಿ ಚಕ್ಲಿ ತಿನ್ನಕ್ಕೆ ತುಂಬಾ ಇಷ್ಟ ನಮ್ಮ ಮನೆಯವ್ರಿಗೆ. ಈ ತರ ಕ್ಲೀನಾಗಿ ನಾವು ಮಾಡ್ತೀವಿ. ಎರಡು ಕೈಯಿಂದನೇ ಕ್ಲೀನಾಗಿ ಎಲ್ಲನೂ ಹಿಂಗ ಗಂಟೆಲ್ಲ ಹೋಗಂಗೆ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ನೀವು ಫ್ರೆಂಡ್ಸ್. ಇದಕ್ಕೆ ತೀರಾ ತುಪ್ಪ ಜಾಸ್ತಿ ಆದ್ರೂ ತಿನ್ನಕ್ಕಾಗಲ್ಲ, ಒಂಥರ ಮುಖಕ್ಕೆ ಕೊಡ್ದಂಗೆ ಆಗುತ್ತೆ. ಸಕ್ರಿನೂ ಹಾಗೆ ತೀರಾ ಜಾಸ್ತಿ ಆದ್ರೂ ಅಷ್ಟೇ, ಒಂದು ತಿನ್ನಷ್ಟರಲ್ಲೇ ತಲೆ ಚಿಟ್ಟ ಅನ್ಸುತ್ತೆ. ಹಂಗಾಗಿ ಎರಡು ಕರೆಕ್ಟ್ ಮೀಡಿಯಮ್ ಆಗಿ ಹಾಕಿದ್ದೀನಿ. ನೋಡ್ಬೋದು ಆರಾಮಾಗಿ ಬರುತ್ತೆ ಉಂಡೆ. ನಿಮಗೆ ಬೇಕಂದ್ರೆ ಇನ್ನೂ ಸ್ವೀಟ್ ಜಾಸ್ತಿ ಬೇಕಂದ್ರೆ ಹಾಕ್ಕೋಬಹುದು, ಬಟ್ ಒಂದು ಉಂಡೆ ತಿನ್ನಷ್ಟರಲ್ಲೇ ಸಾಕನ್ಸುತ್ತೆ. ಇದರಲ್ಲಿ ಒಂದು 15 ಉಂಡೆ ಕಟ್ಬೋದು ನಾವು. ತುಂಬಾನೇ ಈಸಿ, ಆರಾಮಾಗಿ ಮಾಡ್ಬೋದು ನಾವು ಮನೆಯಲ್ಲೇನೆ. ಬೇರೆದಾದ್ರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದೇನಿಲ್ಲ, 10 ನಿಮಿಷದಲ್ಲೇನೆ ಆರಾಮಾಗಿ ಉಂಡೆ ಕಟ್ಬೋದು. ಬೇಸನ್ ಉಂಡೆನೂ ತುಂಬಾನೇ ಈಸಿ. ಬೇಸನ್ ಉಂಡೆ ಅಂದ್ರೆ ಅದೇ ಕಡಲೆ ಹಿಟ್ಟಿನ ಉಂಡೆ, ಅದನ್ನು ತುಂಬಾ ಈಸಿ. ಅದನ್ನು ಒಂದ್ಸರಿ ತೋರಿಸ್ತೀನಿ ಅಂತ ರೆಸಿಪಿ ಮಾಡೋದು. ಸೇಮ್ ಇದೇ ತರನೇ ಅದನ್ನು ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಉಂಡೆ ಕಟ್ಟಿದ್ದೀನಿ, ಇಷ್ಟ ಆಗಿದ್ದಾವೆ. ಇನ್ನೂ ಒಂದು ಸ್ವಲ್ಪ ಹಿಟ್ಟು ಐತೆ, ಹಂಗಾಗಿ ಇದಿಷ್ಟು ಎತ್ತಿ ಇಡ್ತೀನಿ. ಇದರಲ್ಲಿ ಸಕ್ಕರೆ ಪುಡಿ ಹಾಗೆ ಹೆಸರುಬೇಳೆ ಹಿಟ್ಟನ್ನ ಮಿಕ್ಸ್ ಮಾಡಿಟ್ಟಿನಿ. ಮತ್ತೆ ನಮ್ಗೆ ಯಾವಾಗ ಬೇಕು ಅವಾಗ ಇದು ತುಪ್ಪನ ಬಿಸಿ ಮಾಡಿ ಹಾಕ್ಕೊಂಡು ಕಟ್ಬೋದು. ಈಗ ಸದ್ಯಕ್ಕೆ ಇಷ್ಟು ಸಾಕು. ಇದಿಷ್ಟು ಖಾಲಿ ಆದಮೇಲೆ ಮತ್ತೆ ಇಷ್ಟನ್ನು ಮಾಡ್ತೀನಿ. ತುಂಬಾನೇ ಚೆನ್ನಾಗಾಗಿದೆ ಟೇಸ್ಟು. ಬಟ್ ಇದೇನು ನಾನು ದೇವರಿಗೆ ಎಡೆ ಮಾಡಲ್ಲ. ಮೇನ್ ಅಂದರೆ ಶೇಂಗಾ ಉಂಡೆ, ತಂಬಿಟ್ಟು, ಹೆಣ್ಚಿಗ್ಳು ಅಷ್ಟೇನೆ ಮಾಡೋದು. ಈ ನಾಗರಮಾಸೆ ಹಬ್ಬಕ್ಕೆ ಉಂಡಿಗಳು ಅಂದರೆ ಜಾಸ್ತಿ ಉಂಡೆ ಮಾಡ್ತಾರೆ, ಕರ್ಜಿಕಾಯಿ ಮಾಡ್ತಾರೆ, ಹಾಗೆ ಚಕ್ಲಿ ಮಾಡ್ತಾರೆ, ಆ ಥರ ನಮ್ಮ ಕಡೆ ಎಲ್ಲ. ಬಟ್ ನಾನು ಇಲ್ಲೇನು ಜಾಸ್ತಿ ನಮ್ಮನೆ ಉಂಡಿಗಳು ಕಟ್ಟಲ್ಲ. ಇದು ತಿನ್ಬೇಕನ್ನಿಸ್ತು, ಹಂಗಾಗಿ ಹೆಸರನ್ನ ತೊಗೊಂಬಂದು ಬೀಸ್ಕೊಂಡು ಉಂಡೆ ಮಾಡಿದ್ದೀನಿ. ತುಂಬಾನೇ ಚೆನ್ನಾಗಾಗಿದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬಾನೇ ಈಸಿ ಐತೆ ಮಾಡೋದು, ಜಾಸ್ತಿ ಏನು ಕಷ್ಟದ ಕೆಲಸ ಅಲ್ಲ ಇದು. ಓಕೆ ಫ್ರೆಂಡ್ಸ್, ಈಗ ನಾನು ಇದು ಉಂಡಿದೆಲ್ಲ ಆಯಿತು. ಒಂದು ಸ್ವಲ್ಪ ಚಕ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪನೇ ಮಾಡ್ತೀನಿ, ಬನ್ನಿ. ಈಗ ಇದನ್ನು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ. ಫ್ರೆಂಡ್ಸ್, ಈಗ ಹೆಸರುಂಡಿ ರೆಡಿ ಆಯಿತು. ತುಂಬಾನೇ ಚೆನ್ನಾಗಾಗಿದೆ. ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ. ಬಟ್ ನಾನು ಇದೇನು ಎಡೆಗೆ ದೇವರಿಗೆ ಮಾಡಲ್ಲ, ಸುಮ್ಮನೆ ತಿನ್ನಕ್ಕಂತನೇ ಮಾಡಿರೋದು. ದೇವರಿಗೆ ಮೇನು ತಂಬಿಟ್ಟು ಹಾಗೆ ಎಳ್ಚಿಗಿಳಿ ಶೇಂಗಾ ಉಂಡೆ ಮಾತ್ರನೇ ಇದು ತಿನ್ನಕ್ಕಿರುತ್ತೆ ಅಂತ ಮಾಡಿದ್ದೀನಿ. ತುಂಬಾನೇ ಚೆನ್ನಾಗಾಗಿದೆ. ಫ್ರೆಂಡ್ಸ್, ನಾನೀಗ ಚಕ್ಲಿ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು ಸ್ವಲ್ಪನೇ ಮಾಡ್ತೀನಿ, ಯಾಕಂದರೆ ಇದು ತುಂಬ ಟೈಮ್ ಹಿಡಿಯುತ್ತೆ. ಹಂಗಾಗಿ ಇಷ್ಟೇ ತೊಗೊಂಡಿದ್ದೀನಿ, ತೋರಿಸ್ತೀನಂತೆ. ಇದರಿಂದ 5 ಕಪ್ಪು ಹಿಟ್ಟು ತೊಗೊಂಡಿನಿ. 5 ಕಪ್ಪು ಹಿಟ್ಟು ಹಾಗೆ 1 ಕಪ್ಪಷ್ಟು ಪುಟಾಣಿ ಪುಡಿ. ಇದು 5 ಕಪ್ಪು ಹಿಟ್ಟು, ಅಕ್ಕಿ ಹಿಟ್ಟು 5 ಕಪ್ ತೊಗೊಂಡಿದ್ದೀನಿ ಇದರಿಂದ. ಹಾಗೆ 1 ಕಪ್ಪಷ್ಟು ಮಾತ್ರ
ಪುಟಾಣಿ ಹಿಟ್ಟು ಹಾಕಬೇಕು, ಜಾಸ್ತಿನೂ ಹಾಕಬಾರ್ದು. ಬನ್ನಿ ಈಗ ಚಕ್ಲಿ ಮಾಡೋದನ್ನು ಹೇಳ್ಕೊಡ್ತೀನಿ. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಚಕ್ಲಿ. ಅವರಷ್ಟು ಪರ್ಫೆಕ್ಟ್ ಬರಲ್ಲ ನನಗೆ. ತುಂಬ ಸರಿ ಮಾಡಿ ಮಾಡಿ ಕೆಡಿಸಿ ಆಮೇಲೆ ಒಂದು ಅದಕ್ಕೆ ಬಂದಿದೆ. ಈಗ ಅವಾಗ ಮಾಡ್ತಾ ಇರ್ತೀನಿ ಚಕ್ಲಿನೂ. ಈಗ ಒಂದು ಸ್ವಲ್ಪ ದಿನ ಆಯಿತು, ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಚಕ್ಲಿ ಮಾಡೋದು. ಅವಾಗಂತೂ 15 ಡೇಸ್ಗೆ, ಒಂದೊಂದು ತಿಂಗಳಿಗೆ ಚಕ್ಲಿ ಜಾಸ್ತಿ ಮಾಡ್ತಾ ಇದ್ದೆ ನಾನು. ಫ್ರೆಂಡ್ಸ್, ಇದು ಅಕ್ಕಿ ಹಿಟ್ಟು, ಇದು ಪುಟಾಣಿ ಹಿಟ್ಟು. ಪುಟಾಣಿ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಫ್ರೆಂಡ್ಸ್, ನಾನಿಲ್ಲಿ ಇದರಿಂದ 5 ಕಪ್ಪು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಹಾಗೆ 1.5 ಕಪ್ಪಷ್ಟು ಪುಟಾಣಿ ಹಿಟ್ಟು. ಈಗ ಇದನ್ನೇ ಮಿಕ್ಸ್ ಮಾಡ್ಕೊತ ಇದ್ದೀನಿ ಎಲ್ಲನೂ. ಒಂದೂವರೆ ಕಪ್ಪು ಪುಟಾಣಿ ಹಿಟ್ಟು, ಹಾಗೆ ಎಳ್ಳು. ಇದೇನು ಎಳ್ಳು ಬಿಸಿ ಮಾಡೋದೇನು ಬೇಕಾಗಲ್ಲ, ಹಂಗೆ ಹಾಕ್ಬೋದು. ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಯಾವುದಾದ್ರೂ. ನಾನು ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ. ಇದು ಫುಲ್ 1 ಕಪ್ ಇಲ್ಲ, ಇದರಷ್ಟು ಹಾಕಿದ್ರೆ ಸಾಕು, ಇಲ್ಲಾಂದ್ರೆ ಅರ್ಧ. ಎಳ್ಳು ಹಾಗೆ ಅಜಿವಾನ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಅಜಿವಾನ ಓಂಕಾಳು ಹಾಕ್ಬೇಕು, ಬಟ್ ಓಂಕಾಳು ಇಲ್ಲ, ಖಾಲಿಯಾಗಿದೆ. ಹಂಗಾಗಿ ಈಗ ಉಪ್ಪು, ಖಾರ, ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ ನಾನು. ಫ್ರೆಂಡ್ಸ್, ಇಲ್ಲಿ ಒಂದು ಸ್ವಲ್ಪನೇ, ಜಾಸ್ತಿ ಹಾಕಲ್ಲ, ಜೀರಿಗೆ ಹಾಕ್ತಾ ಇದ್ದೀನಿ. ಇದಕ್ಕೇನೆ ಖಾರ ಪುಡಿ ಜಾಸ್ತಿ ಏನು ಬೇಕಾಗಲ್ಲ, ಒಂದು 4 ಸ್ಪೂನ್ ಸಾಕು. ಕ್ಲೀನಾಗಿ ಫುಲ್ ಎಲ್ಲ ಕಲಿಸ್ಕೊಂಡ್ಬಿಡ್ಬೇಕು. ಇಷ್ಟೇ ಸಾಕು, ಆರಾಮಾಗಿ ಒಂದು 40 ಚಕ್ಲಿ ಆಗುತ್ತೆ. ಚಕ್ಲಿಗೆ ಜಾಸ್ತಿ ಟೈಮ್ ಹಿಡಿಯುತ್ತೆ, ಹಂಗಾಗಿ ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ. ನಿಧಾನಕ್ಕೆ ಸಣ್ಣ ಉರಿಯಲ್ಲೇನೆ ಚಕ್ಲಿ ಮಾಡ್ಬೇಕು ನಾವು. ಫ್ರೆಂಡ್ಸ್, ನಾನಿಲ್ಲಿ ಇದ್ರ ಮೆಜರ್ಮೆಂಟು 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. 1 ಗ್ಲಾಸ್ ಅಷ್ಟು ನೀರು ಬಿಸಿ ಆದಮೇಲೆ 1 ಗ್ಲಾಸ್ ನೀರು ತೆಗೆದು ಕಡೆಗೆ ಇಡ್ತೀನಿ. ಮತ್ತೆ ನಾವು ಆಮೇಲೆ ಬೇಕಾದ್ರೆ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು. ಒಂದೇ ಸರಿ ನೀರು ಜಾಸ್ತಿ ಹಾಕಿ ಇಟ್ಟು ಹಾಕ್ಬಾರ್ದು, ಅಳಸಾಗುತ್ತೆ. ಇನ್ನೊಂದು ಗ್ಲಾಸ್. ಇದು ಫುಲ್ಲು ನೀರು ಕಾಯ್ದು ಒಯ್ದಾಡುತ್ತಲ್ಲ, ಅವಾಗ 1 ಗ್ಲಾಸ್ ನೀರು ತೆಕ್ಕಬೇಕು ನಾವು. ತೆಕ್ಕೊಂಡು ಸೈಡಿಗೆ ಇಟ್ಕೋಬೇಕು. ಮತ್ತೆ ಆಮೇಲೆ ಬೇಕಾದ್ರೆ ಹಿಟ್ಟಿಗೆ ಎಷ್ಟು ಬೇಕಷ್ಟು ನೀರು ಕಲಿಸ್ಕೊಂಡು ಹಾಕ್ಕೋಬಹುದು. ಒಂದೇ ಸರಿ ಹಾಕಿದ್ರೆ ಹಿಟ್ಟೆಲ್ಲ ಫುಲ್ ಅಳಸಾಗಿ ಹೋಗುತ್ತೆ. ಈಗ ನೀರು ಕಾಯ್ದಿದೆ, ನಾನು 1 ಗ್ಲಾಸ್ ಸೈಡಿಗೆ ತೆಕ್ಕಂತ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೇನೆ ಒಂದು ಸ್ವಲ್ಪ ಎಣ್ಣೆ, ಉಪ್ಪು ಹಾಕ್ಬೇಕು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಎಣ್ಣೆದು ಮೆಜರ್ಮೆಂಟ್ ತೋರಿಸ್ತೀನಿ ನಾನು ನಿಮ್ಗೆ. ತೀರಾ ಜಾಸ್ತಿ ಹಾಕ್ಬಾರ್ದು, ಬಟ್ ಇದರಿಂದ ಒಂದು ಅರ್ಧ ಗ್ಲಾಸ್ ಅಷ್ಟು ಸಾಕು ಎಣ್ಣೆ. ನಾನಿಲ್ಲಿ ಅರ್ಧ ಗ್ಲಾಸ್ ಎಣ್ಣೆ ತಗೊಂಡಿದ್ದೀನಿ, ನೋಡ್ಬೋದು. ಇದು ನೀರು ಕಾಯ್ದು ಒಯ್ದಾಡಕತ್ತದ. ಈಗ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಫುಲ್ಲು ಒಯ್ದಾಡಕಲ್ಲಾಗ ಈಗ ನಾವು ಇದು ಕಲಸಿರೋದನ್ನ ಅಕ್ಕಿ ಹಿಟ್ಟು ಹಾಕಿ ತಿರ್ಗಿಸ್ಬೇಕು. ಫ್ರೆಂಡ್ಸ್, ಇಲ್ಲಿ ಫುಲ್ಲು ನೀರು ನೋಡ್ಬೋದು. ನಾನು 1 ಗ್ಲಾಸ್ ನೀರು ಸೈಡಿಗೆ ತೆಗೆದಿಟ್ಟಿದ್ದೀನಿ, ಬಿಸಿದ್ದೇನೆ. ಈಗ 1 ಗ್ಲಾಸ್ ನೀರಿಗೆ ಉಪ್ಪು ಹಾಗೆ ಎಣ್ಣೆ ಹಾಕಿದ್ದೀನಿ. ಈಗ ಹಿಟ್ಟು ಕಲಸಿ ಮಿಕ್ಸ್ ಮಾಡಬೇಕು. ಬನ್ನಿ.
ಫ್ರೆಂಡ್ಸ್, ಅದಕ್ಕೆ ಕಲಿಸ್ಕೊಂಡಿದ್ದೀನಿ, ನೋಡ್ಬೋದು ನೀವು ಇಷ್ಟು. ಇದನ್ನು ಮತ್ತೆ ನಾನು ಫ್ರೆಂಡ್ಸ್, ನಾನಿಲ್ಲಿ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜೋರಿಟ್ಟು ಆಮೇಲೆ ಸಣ್ಣ ಇಡ್ತೀನಿ, ಸ್ಟವ್ನ ಸ್ಲಿಮ್ಮಲ್ಲೇ ಚಕ್ಲಿ ಮಾಡಬೇಕು. ಈಗ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಚಕ್ಲಿಗೆ ಹಿಟ್ಟು ರೆಡಿಯಾಗಿದೆ. ಇದನ್ನ ಒಂದೇ ಸರಿ ನಾವು ಕಲಿಸ್ಕೋಬಾರ್ದು, ಜಾಸ್ತಿ ನೀರಾಕಿ ಸ್ವಲ್ಪನೇ ಕಲಿಸ್ಕೋಬೇಕು. ಬನ್ನಿ ಮಾಡೋದು ತೋರಿಸ್ತೀನಿ. ಇಷ್ಟು ಸಾಕು. ಇದಕ್ಕೆ ಮತ್ತೆ ಒಂದು ಸ್ವಲ್ಪ ನೀರು, ಕಾಸಿರೋ ನೀರು ಎತ್ತಿಟ್ಟಿರ್ತೀವಲ್ಲ ಅದನ್ನ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ನಾವು ಇಲ್ಲಿ ಕಲಿಸ್ಕೊಳ್ಳಿ. ಫ್ರೆಂಡ್ಸ್, ಅಕ್ಕಿ ಹಿಟ್ಟು ನಾನಿಲ್ಲಿ ಒಂದು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಒಂದೇ ಸರಿ ನಾವು ಕಲಸಿಟ್ರೆ ಅದು ಅಳಸಾಗುತ್ತೆ. ಆಮೇಲೆ ಚಕ್ಲಿ ಕೂಡ ಎಣ್ಣೆಯಲ್ಲಿ ನಾವು ಹಾಕಿದಾಗ ಎಣ್ಣೆ ಜಾಸ್ತಿ ಹಿಡಿಯೋದು ಚಾನ್ಸಸ್ ಇರುತ್ತೆ. ಹಂಗಾಗಿ ನಮ್ಗೆ ಎಷ್ಟು ಬೇಕಷ್ಟು ಇದಾದಮೇಲೆ ಮತ್ತೆ ಸ್ವಲ್ಪ ಬಿಸಿನೀರು ಹಾಕಿ ಕಲಿಸ್ಕೊಂಡು ಮಾಡ್ಬೋದು. ಈಗ ನಾನು ಇಷ್ಟೇ ಕಲಿಸ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಇದಿಷ್ಟಾದಮೇಲೆ ಮತ್ತೆ ಇನ್ನೂ ಸ್ವಲ್ಪ ಕಲಿಸ್ಕೊಂಡು ಮಾಡ್ತೀನಿ. ಈಗ ಪಾವಲ್ಲಿ ಇಟ್ಟು ಚಕ್ಲಿ ಹಾಕೋಣ ಬನ್ನಿ. ಇದು ತುಂಬಾ ಟೈಮ್ ಹಿಡಿಯುತ್ತೆ, ತುಂಬ ಪೇಷನ್ಸಿಂದ ನಿಧಾನಕ್ಕೆ ಮಾಡ್ಕೊಂಡು ಹೋಗ್ಬೇಕು. ಈಗ ನೋಡೋಣ ಎಷ್ಟು ಅವರ್ ಆಗುತ್ತೆ ಅಂತ. ಫ್ರೆಂಡ್ಸ್, ಈ ಚಕ್ಲಿ ಮಾಡಬೇಕಂದ್ರೆ ತುಂಬ ಪೇಷನ್ಸ್ ಇರಬೇಕು. ಊಟ ಮಾಡಿ ಚಕ್ಲಿ ಮಾಡಕ್ಕೆ ನಿಂತ್ಕೋಬೇಕು. ಯಾಕಂದರೆ ಚಕ್ಲಿ ತುಂಬ ನಿಧಾನ ಉರಿಯಲ್ಲೇನೆ ಬೇಯಿಸ್ಕೋಬೇಕು. ನಾವು ಜೋರು ಏನಾದರೂ ಇಟ್ಟರೆ ಎಲ್ಲ ಸೀದೋಗ್ಬಿಡುತ್ತೆ. ಬಟ್ ಯಾಕೋ ಗೊತ್ತಿಲ್ಲ, ಕರೆಕ್ಟಾಗಿ ಗಾಲಿ ಬರವಲ್ವು. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿ ಆಗಿದೆ. ನೋಡ್ಬೋದು ನೀವು, ಕಟ್ ಅನ್ನೋದು ಟೇಸ್ಟು ಹಾಗೆ ಕರ್ಮ್ ಚೆನ್ನಾಗಿ ಅಂತ ಇದೆ. ಸೂಪರ್. ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಪೇಷನ್ಸಿಂದ ಮಾಡ್ಬೇಕು ಇದನ್ನ. ಸೂಪರ್ ಆಗಿ ಬರ್ತಾ ಇದಾವೆ, ಬಟ್ ಗಾಲಿ ಬರ್ತಾ ಇಲ್ಲ. ನೋಡೋಣ, ಡೈರೆಕ್ಟ್ ಈಗ ನಾನು ಇದರಲ್ಲೇ ಹಾಕ್ತೀನಿ. ಫ್ರೆಂಡ್ಸ್, ಫಸ್ಟ್ ಟೈಮ್ ನನಗೆ ಕ್ಲೀನಾಗಿ ಗಾಲಿ ಬರ್ತಾ ಇಲ್ಲ, ಹಂಗಾಗಿ ನಾನು ಡೈರೆಕ್ಟಾಗಿ ನೋಡ್ಬೋದು ನೀವು ಕಡಾಯಿಯಲ್ಲೇನೆ ದೊಡ್ಡ ಗಾಲಿ ಹಾಕ್ತಾ ಇದ್ದೀನಿ. ಬರೇ ಕಟ್ಟಾಕತ್ತಿದ್ದು, ಹಂಗಾಗಿ ಬೇಡ ಸುಮ್ಮನೆ ಟೈಮ್ ಎಷ್ಟಾಗುತ್ತೆ ಅಂತೇಳ್ಬಿಟ್ಟು ಈ ಥರ ಹಾಕ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಓಕೆ, ಇದಿಷ್ಟೆಲ್ಲ ಬೇಗ ಮುಗಿಸಿ ನಾಳೆ ನಾನು ಎಳ್ಚಿಗಿಳಿ ಹಾಗೆ ತಂಬಿಟ್ಟು ಅಕ್ಕಿ ಉಂಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಫುಲ್ ಇದಿಷ್ಟೊಂದು ಮುಗಿಸ್ಬಿಡ್ತೀನಿ. ಫ್ರೆಂಡ್ಸ್, ನೋಡ್ಬೋದು ಈ ಥರ. ಓಕೆ, ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ, ಚೆನ್ನಾಗಿ ಬಂದಿದೆ ಇದು. ಫ್ರೆಂಡ್ಸ್, ಈಗ ಕಂಪ್ಲೀಟಾಗಿ ಆಯಿತು.
ಹೆಸರುಂಡಿ ಹಾಗೆ ಚಕ್ಲಿ ಫುಲ್ ನೋಡ್ಬೋದು. ಚೆನ್ನಾಗಿ ಬಂತು, ಬಟ್ ಕ್ಲೀನಾಗಿ ಸಣ್ಣ ಸಣ್ಣ ಗಾಲಿ ಬರಲಿಲ್ಲ. ಹಂಗಾಗಿ ನಾನು ಈ ಬಾಣಲೆಯಲ್ಲೇನೆ ಕಡಾಯಿಯಲ್ಲೇನೆ ಫುಲ್ ದೊಡ್ಡದಾಗಿ ಹಾಕಿದ್ದೀನಿ. ತೋರಿಸ್ತೀನಿ ನಾನು ನಿಮಗೆ. ಈ ಥರ ಚಿಕ್ಕದಾಗಿ ಯಾವುದು ಬಂದಿಲ್ಲ. ಹಂಗಾಗಿ ನಾನು ಕಡಾಯಿಯಲ್ಲೇನೆ ಈ ಥರ ದೊಡ್ಡದಾಗಿ ಚಕ್ಲಿ ಒತ್ತಿದೆ. ಇದೇ ಬೆಟರ್ ಅನಿಸುತ್ತೆ, ಯಾಕಂದರೆ ಬೇಗ ಬೇಗ ಮುಗಿಯುತ್ತೆ. ಸಣ್ಣ ಸಣ್ಣ ಸ್ವಲ್ಪ ಹಾಕಿ ಅದ್ರಲ್ಲಿ ಹಾಕೋಷ್ಟರಲ್ಲೇ ಟೈಮ್ ಆಗುತ್ತೆ. ಇದಾದರೆ ಒಂದು 5-6 ಒಳ್ಳು ಹಾಕಿಬಿಟ್ರೆ ಆರಾಮಾಗಿ ಆಗುತ್ತೆ. ಸೂಪರಾಗಿ ಆಗಿದ್ದಾವೆ ಚಕ್ಲಿ ಮಾತ್ರ. ಮಸ್ತ್ ಬಂದವು ಚಕ್ಲಿ. ಹಾಗೆ ಹೆಸರುಂಡಿ ಕೂಡ ಹಾಗೆ ತುಂಬಾ ಚೆನ್ನಾಗಿ ಬಂದೈತೆ. ಇನ್ನು ಜೋಳದಿಂದ ಹಳ್ಳ ಅಂತ ಉರಿತೀವಿ ನಾವು, ಅದನ್ನೆಲ್ಲ ನಾಳೆನೇ ಮಾಡ್ಕೊಂಬಿಡ್ತೀನಿ. ನಾಡಿದ್ದೇನೆ ಹಬ್ಬ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನೀವು ಯಾವ ಥರ ನಾಗರಮಸಿನ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ನಾವು ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀನಂತೆ ನಾನು ನಿಮಗೆ. ಚೆನ್ನಾಗಿ ತೆಂಗಿನ ಉಂಡಿ ಎಳ್ಳುಂಡಿ ಮಾಡಬೇಕು. ಓಕೆ, ಮತ್ತೆ ನಾಳೆ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಹೆಂಗಾಗಿದೆ ಚಿನ್ನಿ ಚಕ್ಲಿ? ಹಾಂ, ಚೆನ್ನಾಗಿದೆ. ಹೇಳು ಕ್ಲೀನಾಗಿ. ಚಕ್ಲಿ ಬ್ಯಾಗ್ ಇಟ್ಕೊಂಡು ತಿನ್ನಕತ್ತೀಯ, ತುಂಬ ದಿನ ಆಯ್ತು ಮಾಡಿಲ್ಲ. ಅದಕ್ಕೆ ಚೆನ್ನಾಗಿದೆನಾ? ಈಗ ಬಂದ್ಲು ನನ್ನ ಮಗಳು ಕಾಲೇಜಿಂದ, ಫ್ರೆಶ್ ಅಪ್ ಆದ್ಲು. ತುಂಬ ದಿನ ಆಗಿತ್ತಲ್ಲ ಮಾಡ್ತೇನೆ. ಮಸ್ತ್ ಕುರ್ಕುರಾಗ್ಯವಲ್ಲ. ಹಿಂಗೆ ತೋರಿಸ್ಬೇಕಿಲ್ಲಿ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇ ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಇವತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡು ಮಡಿಯಿಂದ ಶೇಂಗಾ ಉಂಡಿ, ಎಳ್ಳುಂಡಿ, ಹಾಗೆ ತಂಬಿಟ್ಟು, ಹಾಗೆ ಅಕ್ಕಿ ಉಂಡಿ, ಇಷ್ಟು ಉಂಡಿ ಮಾಡಬೇಕು. ಎಲ್ಲ ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಅಕ್ಕಿ ಉಂಡಿನೂ ಯಾರು ತಿನ್ನಲ್ಲ, ಎಳ್ಳುಂಡಿನೂ ತಿನ್ನಲ್ಲ, ಹಾಗೆ ಜೋಳದ್ದು ತಂಬಿಟ್ಟು ಅದನ್ನು ತಿನ್ನಲ್ಲ. ಶೇಂಗಾದ್ದು ಒಂದು ಸ್ವಲ್ಪ ತಿಂತಾರೆ. ಆಲ್ರೆಡಿ ನಾನು ಹೆಸರುಂಡಿ ಮಾಡಿದ್ದೀನಿ, ಹಂಗಾಗಿ ಶೇಂಗಾದ್ದು ಕೂಡ ಒಂದು ಸ್ವಲ್ಪ ನಾನೇ ಮಾಡ್ತಾಯಿದ್ದೀನಿ. ಒಂದು 3 ಗ್ಲಾಸಷ್ಟು ಹಾಕಿದ್ದೀನಿ ಅಷ್ಟೇ. ಬನ್ನಿ, ಈಗ ಇದನ್ನೆಲ್ಲ ಫುಲ್ಲು ನನ್ನ ಮಗಳೇ ಹುರ್ಕೊಂಡು ಉಂಡಿ ಕಟ್ತಾ ಇದ್ದಾಳೆ, ನೋಡ್ಬೋದು ನೀವು. ಫ್ರೆಂಡ್ಸ್, ನನ್ನ ಮಗಳು ಸ್ನಾನ ಆಯಿತು. ಅವಳೇ ಶೇಂಗಾ ಹುರಿದು ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿ ಉಂಡಿ ಕಟ್ಟುತ್ತಾ ಇದ್ದಾಳೆ. ಉಂಡಿ ಕಟ್ಟೋದೆಲ್ಲ ಇಷ್ಟ ಅಲ್ಲ ರಾಣಿ? ಮಾತಾಡು ಒಂಚೂರು. ಇವತ್ತು ಶೇಂಗಾ ಉಂಡಿ ಹಾಗೆ ಎಳ್ಳುಂಡಿ ಸ್ವಲ್ಪನೇ ಹಾಕಿದ್ದು. ಅದು ಮಿಕ್ಸಿಗೆ ಹಾಕ್ಲಿಲ್ಲಲ್ಲ ಚಿನ್ನಿ? ಅದು ಹಾಕಿ ಕೊಡ್ತೀನಿ ಬಿಡು ನಾನು. ಅವೆರಡು ಕಟ್ಟಿಬಿಡು. ಆಮೇಲೆ ಒಂದು ಸ್ವಲ್ಪ ಹಳ್ಳು ಹುರಿದು ತಂಬಿಟ್ಟಿಂದೊಂದು ಮಾಡಬೇಕು, ನೋಡೋಣ. ಅಂದರೆ ಹಳ್ಳು ಜೋಳ ಅದನ್ನೆಲ್ಲ ಅದೇ ಶ್ರೇಷ್ಠ ಮಾಡಬೇಕಂತೆ. ನಾನು ಶೇಂಗಾದೊಂದು ಸ್ವಲ್ಪನೇ ಹಾಕಿದ್ದು ಸಾಕು, ಇಷ್ಟೇ. ಎಡೆಗೊಂದು ಸ್ವಲ್ಪ ತಿನ್ನಕ್ಕೆ. ಕತಾಮೋಗಯ್ಯ, ಕತಾಮ್ ಈಗ ಬೇಗ ಎಳ್ಳಿ ಉಂಡು ಕಟ್ಟು ನೋಡಂತಿ ಅಂತ ತಾಯಿ ಎಲ್ಲವಾ ಕ್ಲೀನಾಗಿ ಕಲಸಿಗೆ. ಅದು ಬೆಲ್ಲದು ಕ್ಲೀನಾಗಿ ಕಲಿಬೇಕು. ಸ್ವಲ್ಪನೇ ಮಾಡಿರೋದು ನಾವು ಇವತ್ತು, ಯಾಕಂದರೆ ಬೆಳ್ಳುಳ್ಳಿ ಯಾರು ತಿನ್ನಲ್ಲ ನಮ್ಮ ಅಷ್ಟೇ. ಒಂದೇ ಫ್ರೆಂಡ್ಸ್, ನಾನೀಗ ಹಳ್ಳುರಿತಾ ಇದ್ದೀನಿ. ಜೋಳನ ಬಿಸಿನೀರಲ್ಲಿ 1/2 hour ನೆನಿಟ್ಟು ತೆಗೆದು ಆಮೇಲೆ ಕ್ಲೀನಾಗಿ ಒಣಗಿಸಿ ಈಗ ಹಳ್ಳುರಿತಾ ಇದ್ದೀನಿ. ಇದು ಹಳ್ಳುರಿದ ಮೇಲೆ ಹಳ್ಳು ತೆಕ್ಕೊಂಡು ಆಮೇಲೆ ಮಿಕ್ಕಿರೋ ಸಣ್ಣ ಸಣ್ಣ ಜೋಳನೇನಿದೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ಪುಡಿ ಆದಮೇಲೆ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸಿಗೆ ಇನ್ನೊಂದ್ಸರಿ ಹಾಕಬೇಕು. ಆಮೇಲೆ ಇದಕ್ಕೊಂದು ಸ್ವಲ್ಪ ಹಾಲಾಗಿ ಉಂಡಿ ಕಟ್ಟಬೇಕು. ಉಂಡಿ ರೆಡಿ ಆಗುತ್ತೆ. ಈಗ ಅಕ್ಕಿ ಹುರ್ಕೊತಾ ಇದ್ದೀನಿ. ಅಕ್ಕಿದೂ ಸ್ವಲ್ಪನೇ, ಅಕ್ಕಿ ಜೋಳದ್ದು ಸ್ವಲ್ಪ ತಿನ್ನಲ್ಲ. ಅಕ್ಕಿದು ತುಂಬಾ ಟೇಸ್ಟಿ ಇರುತ್ತೆ. ನಾನು ತುಂಬ ಚಿಕ್ಕವಳಿದ್ದಾಗ ಅಕ್ಕಿದು ಇಷ್ಟಪಡ್ತಾ ಇದ್ದೆ. ಅಕ್ಕಿನೂ ಸ್ವಲ್ಪ ಬ್ರೌನ್ ಕಲರ್ ಆಗಷ್ಟು ಹುರ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕಿ
ಈಗ ಅದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೇನು ಹಾಲು ನೀರು ಏನು ಹಾಕೋದು ಬೇಡ, ಹಂಗೇನೆ ಕಟ್ಬೋದು. ನಾವು ಬೆಲ್ಲ ಜಾಸ್ತಿ ಹಾಕಿದರೆ ಆರಾಮಾಗಿ ಉಂಡೆ ಕಟ್ಟಕ್ಕೆ ಬರುತ್ತೆ. ಬೇಕಂದರೆ ನೀವು ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೋಬೋದು, ಒಣ ಕೊಬ್ಬರಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ನೆನೆ ಮಾಡಿದ್ದು ನಾನು, ತಂಬಿಟ್ಟು ಜೋಳದ್ದು ಅದನ್ನು ಸ್ವಲ್ಪ ನೆನೆ ಮಾಡಿದ್ದು. ಒಂದು ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆಯವರು ಎದ್ದು ಸ್ನಾನ ಮಾಡ್ಕೊಂಡು ಹೋಗಿ ಉತ್ತಿನ ಮಣ್ಣು ತೊಗೊಂಬಂದರು. ಈಗ ನಾಗಪ್ಪನ ಮಾಡ್ತಾಯಿದ್ದಾರೆ. ಪ್ರತಿ ವರ್ಷ ಬೆಳಗ್ಗೆನೇ ಅವತ್ತಿನ ದಿನವೇ ಹೋಗಿ ತೊಗೊಂಬಂದು ನಾಗಪ್ಪನ ಮಾಡ್ತಾಯಿದ್ರು. ತುಂಬಾ ಲೇಟ್ ಆಗ್ತಾಯಿತ್ತು. ಇವತ್ತು ಬೇರೆ ಮಂಡೇ ಬಂದಿದೆ, ಸಂಡೇ ರಜೆ ಇರುತ್ತೆ, ಹಂಗಾಗಿ ಫ್ರೀಯಾಗಿ ಆರಾಮಾಗಿ ಇವತ್ತೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೇಗ ಮಣ್ಣು ತೊಗೊಂಬಂದು ಇಲ್ಲಿ ತೋರಿಸ್ತೀನಂತೆ. ನಾಗಪ್ಪನ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆಯವರು. ಹಿಂದಿನ ದಿನವೇ ಮಾಡಿಡೋದು ಬೆಟರ್ ಅಂತ ನನ್ನ ಅನಿಸಿಕೆ. ಯಾಕಂದರೆ ಆವತ್ತು ಆಫೀಸ್ಗೆ ಹೋಗೋದಿರುತ್ತೆ. ಪ್ರತಿ ವರ್ಷ ಹಾಗೆ ಆವತ್ತಿನ ದಿನವೇ ತೊಗೊಂಬಂದು ಮಾಡ್ತಿದ್ರು. ಬೇಗ ಬೇಗ ಅಂತೇಳಿ ಟೆನ್ಷನ್ ಆಗಿಬಿಡೋದು. ಇವತ್ತು ಸಂಡೇ ಬೇರೆ ಇರೋದ್ರಿಂದ ಆರಾಮಾಗಿ ಮಾಡ್ತಾಯಿದ್ದಾರೆ. ಇವತ್ತೇನೇನೆ ನಾವು ಬೆಳಗ್ಗೆನೇ ಎದ್ದು ಬೇಗ ಬೇಗ ನಾನು, ನನ್ನ ಮಗಳು, ನಮ್ಮ ಮನೆಯವರು 3 ಸ್ನಾನ ಮಾಡ್ಕೊಂಡು ನಮ್ಮ ಮನೆಯವರು ಉತ್ತಿನ ಮಣ್ಣು ತೊಗೊಂಬರಕ್ಕೆ ಹೋದರು. ನಾನು ನನ್ನ ಮಗಳು ಫಸ್ಟು ಇನ್ನೂ ಏನು ತಿಂದಿಲ್ಲ, ತಿಂಡಿ ಕೂಡ ಮಾಡಿರಲಿಲ್ಲ. ನಾನು ಬೆಳಗ್ಗೆನೇ ಉಂಡೆ ಕಟ್ಟಿ ತೆಗೆದಿಟ್ಬಿಡೋಣ ಅಂತ ಪ್ಲಾನ್ ಮಾಡಿ ಉಂಡೆ ಸೆಕ್ಷನ್ ಎಲ್ಲ ಮುಗೀತು. ಜೋಳದ್ದು, ಹಾಗೆ ಎಳ್ಳಿನ ಉಂಡೆ, ಹಾಗೆ ಅಕ್ಕಿ ಉಂಡೆ, ಹಾಗೆ ಮತ್ತು ಶೇಂಗಾ ಉಂಡೆ, ಇಷ್ಟು ಉಂಡೆ ಮಾಡಿದ್ದಾಯಿತು. ಇನ್ನು ನಮ್ಮ ಮನೆಯವರು ನಾಗಪ್ಪನ ರೆಡಿ ಮಾಡ್ತಾರೆ. ಅಂದರೆ ನಾಗಪ್ಪನ ಉತ್ತಿನ ಮಣ್ಣಿನಿಂದ ನಾಗಪ್ಪನ ಮಾಡ್ತಾರೆ. ನಂದು ಏನಿದೆ ಅದೆಲ್ಲ ಫುಲ್ ಮುಗಿಸ್ಕೊಂಬಿಟ್ಟೆ. ನನ್ನ ಮಗಳು ನಾನಿಬ್ಬರು ಮಾಡಿದ್ವಿ. ಪಾಪ ಅವಳೇ ಫುಲ್ ಹೆಲ್ಪ್ ಮಾಡಿದ್ದು ಇವತ್ತು ಅರ್ಧ. ಈಗ ನಮ್ಮ ಮನೆಯವರು ನಾಗಪ್ಪನ ಮಾಡ್ತಾಯಿದ್ದಾರೆ, ನೋಡ್ಬೋದು ನೀವು. ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ. ನಂದೆಲ್ಲ ಮುಗೀತು. ಇನ್ನು ನಾನೀಗ ಬಿಸಿ ರೊಟ್ಟಿ, ಚೌಳಿಕಾಯಿ ಪಲ್ಯ, ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಟೈಮ್ ಆಗಲೇ 10:30 ಆಗ್ತಾಯಿದೆ. ಬನ್ನಿ ಫ್ರೆಂಡ್ಸ್, ನೀವು ನೋಡ್ತಾ ಹೋಗಿ. ನಾಗಪ್ಪನ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆಯವರು. ಬನ್ನಿ ತೋರಿಸ್ತಾ ಹೋಗ್ತೀನಿ. ಅವೇನು ಮಾಡ್ತು ಮತ್ತೆ ಬರೀ ಎಡೆ ಒಂದೇ ಮಾಡೋದು ಟ್ರೈ ಮಾಡ್ತೀನಿ ನಾನು. ಹಂಗ ಚೆನ್ನಾಗಿ ಬಂತಂದರೆ ನೇತಿ ಏಯ್ ಕರೆಕ್ಟ್ ಬಂದು ಬಿಡು ಪುಟ, ಮಸ್ತ್ ಸೂಟ್ ಆಗೈತೆ. ನೈಸ್ ರೀ, ಸೂಪರಾಗಿ ಮಾಡಿದ್ರೆ ನಾಗಪ್ಪನ, ಚೆನ್ನಾಗಿ ಮಾಡಿದ್ದೀರ. ಅಯ್ಯ ನಿಮ್ಮ ತಲೆ
ಚೆನ್ನಾಗಿ ಬಂತು ನಾಗಪ್ಪ. ನೀರು ಹಚ್ಚಿ ಹೋರ ಹಾಫ್ ಆನ್ ಅವರಾ? ಹಾಫ್ ಆನ್ ಅವರ್ ಆಗುತ್ತೆ. ಹಾಫ್ ಆನ್ ಅವರ್ ಆಗುತ್ತಾ? ಪೇಷನ್ಸಿಂದ ಮಾಡಬೇಕಲ್ಲ? ತುಂಬ ಪೇಷನ್ಸಿಂದ ನಿಧಾನಕ್ಕೆ ಮಾಡಬೇಕು. ಇವತ್ತು ಸಂಡೇ ಇದೆಯಲ್ಲ, ಅದಕ್ಕೆ ಬೇಗ ಮಾಡಿಬಿಟ್ಟೆ. ಬೆಳಿಗ್ಗೆ ಆಫೀಸ್ ಹೋಗಿ ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಈ ಕಡೆ ನೋಡು, ಸಂಡೇ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಮಾಡಿಟ್ಟಿದ್ದೀನಿ. ಬೆಳಿಗ್ಗೆ ಆರಾಮೆದ್ದು ಸ್ನಾನ ಬೆಳಿಗ್ಗೆಲ್ಲ ಸ್ವಲ್ಪ ಅದನ್ನು ಡ್ರೈ ಆಗಿರುತ್ತೆ. ನಾವು ಬೆಳಗ್ಗೆನೇ ಮಾಡಿ ಇಮಿಡಿಯೇಟಾಗಿ ಹಾಲು ಹಾಕಿದರೆ ಅದು ಇನ್ನೂ ಸ್ವಲ್ಪ ಡ್ರೈ ಆಗಿರಲ್ಲ, ಮೆತ್ತಗಿರುತ್ತೆ. ಸೊ ಹಾಲು ಕುಡಿದು ಅದು ಬೆಂಡ ಅಂದ್ಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ತುಂಬ ವಿಶೇಷವಾದದ್ದು ಅಂತ ಹೇಳ್ಬೋದು. ಯಾಕಂದರೆ ನಾಗರ ಪಂಚಮಿಗೆ ನಾವು ಯಾವ ಥರದ್ದೆಲ್ಲ ಉಂಡಿಗಳನ್ನು ಮಾಡಿದ್ದೀವಿ ಅಂತ ಕೂಡ ತೋರಿಸಿದ್ದೀನಿ. ಹಾಗೆ ಉತ್ತಿನ ಮಣ್ಣಿಂದ ನಾಗಪ್ಪನ ಮಾಡೋದು ಕೂಡ ನಮ್ಮ ಮನೆಯವರು ತೋರಿಸಿದ್ದಾರೆ. ಓಕೆ ಫ್ರೆಂಡ್ಸ್, ನೀವು ಯಾವ ಥರ ನಾಗರ ಪಂಚಮಿ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಓಕೆ, ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ.